ನಮಸ್ಕಾರ 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 ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ನಾವು ಇವತ್ತು 2ನೇ ಚಾಪ್ಟರ್ನ 4ನೇ ಪಾರ್ಟ್ ನೋಡ್ತಾ ಇದ್ದೇವೆ. ಓಕೆನಾ? ಪೊಟೆನ್ಶಿಯಲ್ ಡ್ಯೂ ಟು ಆನ್ ಎಲೆಕ್ಟ್ರಿಕ್ ಡೈಪೋಲ್. ನಿನ್ನೆಗೆ ಏನ್ ನೋಡಿದ್ವಿ ನಾವು? ನಿನ್ನೆಗೆ ನೋಡಿದ್ದು ಪೊಟೆನ್ಶಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ನೋಡಿದ್ವಿ. ಹೇಳ್ತಾ ಇದ್ದೀನಿ, ಅದು ನಿನ್ನೆ ನೋಡಿರೋದು, ಇವತ್ತಿಂದಲ್ಲ. ನಿನ್ನೆಗಿನ ಟಾಪಿಕ್ ಏನಿತ್ತು ಪೊಟೆನ್ಶಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್, ಅದು ನಿಮ್ಮ ಬೋರ್ಡ್ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ 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 ಇಂಪಾರ್ಟೆಂಟ್. ನೀವು ಇಡೀ ವಿಡಿಯೋ ನೋಡ್ಬೇಕಂತಿಲ್ಲ, ಆ ವಿಡಿಯೋ ನಿಮ್ಗೆ ತುಂಬಾ ದೊಡ್ಡದು ಅನ್ಸ್ಬಹುದು. ಆಕ್ಚುಲಿ ಆ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ನಲ್ಲಿ ನಾನು ಡಿರೈವೇಶನ್ ಮಾಡ್ತಿದ್ದೀನಿ. ನೀವು ಆ ಡಿರೈವೇಶನ್ ನೋಡ್ಕೊಂಡ್ರೆ ಸಾಕು. ಆ ಡಿರೈವೇಶನ್ ಏನಿತ್ತಲ್ವಾ, ಅದು ನಿಮ್ಮ 5 ಮಾರ್ಕ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಈ ಚಾಪ್ಟರ್ ಇಂದ ಏನಾದ್ರೂ ಡಿರೈವೇಶನ್ ಕೇಳಿದ್ರೆ ಆಲ್ಮೋಸ್ಟ್ ಅದೇ ಡಿರೈವೇಶನ್ ಅನ್ನ ಕೇಳ್ತಾರೆ 5 ಮಾರ್ಕ್ಗೆ. ಸೊ ಪ್ಲೀಸ್ ಅದನ್ನ ನೋಡ್ಕೊ ಬನ್ನಿ, ಅದನ್ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಸರಿನಾ? ಯಾವುದು? ಪೊಟೆನ್ಶಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ನ ಡಿರೈವೇಶನ್ ಉಂಟಲ್ಲ, ಅದು ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಇವಾಗ ಇವತ್ತಿನ ಟಾಪಿಕ್ ಬರೋಣ. ಆ ವಿಡಿಯೋ ಯಾಕೆ ಲೆಂದಿ ಆಯ್ತು? ನಿನಗಿನ ವಿಡಿಯೋ ಯಾಕೆ ಲೆಂದಿ ಆಯ್ತಪ್ಪ ಅಂದ್ರೆ, ನಾನು ಡಿರೈವೇಶನ್ ಮಾಡಿದೆ. ಡಿರೈವೇಶನ್ ಮಾಡಿಸಾದ್ಮೇಲೆ ನಿಮ್ ಬುಕ್ ನಲ್ಲಿ ಇರುವಂತ ಒಂದು ಗ್ರಾಫ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕುಂತೆ. ಅದಾದ್ಮೇಲೆ ನಿಮ್ಮ KCET ನೀಟ್ ಲೆವೆಲ್ ಇಂದ ಒಂದ್ 2-3 ಕ್ವಶನ್ ಸಾಲ್ವ್ ಮಾಡಿದೆ. ಅದು ಅರ್ಥ ಮಾಡಿಸಿ ಸಾಲ್ವ್ ಮಾಡ್ಬೇಕಲ್ವಾ? ಹೀಗಾಗಿ ಒಂದ್ ಸ್ವಲ್ಪ ಟೈಮ್ ತಗೊಂತು, ವಿಡಿಯೋ ಲೆಂದಿ ಆಯ್ತು, 30 ಮಿನಿಟ್ಸ್ ಗಿಂತ ಜಾಸ್ತಿ ಆಯ್ತು ಅಷ್ಟೇ. ಸೊ ಸ್ಟಾರ್ಟಿಂಗ್ ನಲ್ಲಿರೋ ಆ ಡೆರಿವೇಶನ್ ನೋಡ್ಕೊಳ್ಳಿ, ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಇವಾಗ ವಿಷಯಕ್ಕೆ ಬರೋಣ. ಪೊಟೆನ್ಶಿಯಲ್ ಡ್ಯೂ ಟು ಆನ್ ಎಲೆಕ್ಟ್ರಿಕ್ ಡೈಪೋಲ್. ನಿಮ್ಗೆ ಡೈಪೋಲ್ ಬಗ್ಗೆ ಗೊತ್ತು ತಾನೆ? ಡೈಪೋಲ್ ಅಂತಂದ್ರೆ ಏನು? ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜಸ್ ಹೇಗಿರ್ಬೇಕು? ಈಕ್ವಲ್ ಮತ್ತೆ ಅಪೋಸಿಟ್ ಆಗಿರ್ಬೇಕು. ಒಂದ್ ಚಾರ್ಜ್ ಪ್ಲಸ್ ಕ್ಯೂ ಇತ್ತು ಅಂದ್ರೆ ಇನ್ನೊಂದ್ ಚಾರ್ಜ್ ಮೈನಸ್ ಕ್ಯೂನೇ ಇರಬೇಕು. ಇನ್ನೊಂದ್ ಕಂಡೀಷನ್ ಏನು? ಅವುಗಳ ನಡುವೆ ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಇರಬೇಕು. ಹೌದಾ? ಸೊ ನಾವೇನಂತೀವಿ, ಆ ಡಿಸ್ಟೆನ್ಸ್ 2a ಇರುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದೆಲ್ಲ ನಾನು ಫಸ್ಟ್ ಚಾಪ್ಟರ್ ಅಲ್ಲಿ ಹೇಳಿ ಆಗಿದೆ. ಹೌದಾ? ದಿಸ್ ಈಸ್ ಅನ್ ಎಲೆಕ್ಟ್ರಿಕ್ ಡೈಪೋಲ್. ಸೊ ಎಲೆಕ್ಟ್ರಿಕ್ ಡೈಪೋಲ್ ಏನಿದೆಯಲ್ವಾ, ಇಲ್ಲಿ ಒಂದು ವಿಷಯ ಬರುತ್ತೆ. ಡೈಪೋಲ್ ನ ಸ್ಟ್ರೆಂತ್ ಎಷ್ಟಿದೆ ಅಂತ ಹೇಳೋದಕ್ಕೆ ಒಂದು ಫಿಸಿಕಲ್ ಕ್ವಾಂಟಿಟಿ ಬರುತ್ತೆ. ಹೌದಾ? ಸೊ ಯಾವ್ದದು ಡೈಪೋಲ್ ನ ಸ್ಟ್ರೆಂತ್ ಎಷ್ಟಿದೆ ಅಂತ ಹೇಳೋದು? ದಟ್ ಇಸ್ ಡೈಪೋಲ್ ಮೊಮೆಂಟ್. ಹೌದಾ? ಸೊ ಡೈಪೋಲ್ ಮೊಮೆಂಟ್ ಅಂದ್ರೆ ಹೇಗಿರುತ್ತಪ್ಪ? ಡೈಪೋಲ್ ಮೊಮೆಂಟ್ ಅನ್ನ P ಇಂದ ಡಿನೋಟ್ ಮಾಡ್ತಾರೆ. ಹೌದಾ? ಸೊ ಇಟ್ಸ್ ಅ ವೆಕ್ಟರ್ ಕ್ವಾಂಟಿಟಿ. ಇದ್ರ ಡೈರೆಕ್ಷನ್ ಹೇಗಿರುತ್ತೆ? ನೆಗೆಟಿವ್ ಚಾರ್ಜ್ ನಿಂದ ಪಾಸಿಟಿವ್ ಚಾರ್ಜ್ ನ ಕಡೆಗಿರುತ್ತೆ. ಯಾವ್ದ್ರ ಡೈರೆಕ್ಷನ್? ಡೈಪೋಲ್ ಮೊಮೆಂಟ್ ನ ಡೈರೆಕ್ಷನ್. ಹೌದಾ? ಫಾರ್ಮುಲಾ ಬಂತು ಅಂತಂದ್ರೆ 2a ಅಂದ್ರೆ ಡಿಸ್ಟೆನ್ಸ್ ಇಂಟು ಯಾವ್ದಾದ್ರು ಒಂದು ಚಾರ್ಜ್ ನ ನಾವು ಕ್ಯೂ ಇಂದ ಬರಿತೀವಿ. ಹೌದಾ? ಸೊ 2a ಅಂದ್ರೆ ಡಿಸ್ಟೆನ್ಸ್ ಇಂಟು ಚಾರ್ಜ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಡೈಪೋಲ್ ಮೊಮೆಂಟ್ ಸಿಗುತ್ತೆ. ಅದರ ಡೈರೆಕ್ಷನ್ ಇರೋದು ಹೀಗೆ ಇರುತ್ತೆ. ಸರಿನಾ? ನಾವಿಲ್ಲಿ ವೆಕ್ಟರ್ ಬರೆಯೋದು ಬೇಡ, ಯಾಕಂದ್ರೆ ಇಲ್ಲಿ ಡೈರೆಕ್ಷನ್ ಹಾಕೊಂಡ್ರೆ ಇಲ್ಲಿ ಕೂಡ ಡೈರೆಕ್ಷನ್ ಇಷ್ಟೇ ಇರಲಿ. ಓಕೆನಾ? ಡೈಪೋಲ್ ಮೊಮೆಂಟ್ ಇನ್ ಫಾರ್ಮುಲಾ ಏನು? ಡೈಪೋಲ್ ಮೊಮೆಂಟ್ ನ ಫಾರ್ಮುಲಾ ಡಿಸ್ಟೆನ್ಸ್ ಇಂಟು ಒನ್ ಆಫ್ ದ ಚಾರ್ಜ್ ಆಫ್ ದ ಡೈಪೋಲ್. ಹೌದಾ? ಡಿಸ್ಟೆನ್ಸ್ ಇಂಟು ಒನ್ ಆಫ್ ದ ಚಾರ್ಜ್. ಇದು ನಮಗೆ ಆಲ್ರೆಡಿ ಗೊತ್ತಿರುವಂತ ವಿಚಾರ. ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ನೀವು ಓಪನ್ ಮಾಡಿ ನೋಡಿದ್ರೆ, NCERT ಓಪನ್ ಮಾಡಿ ನೋಡಿದ್ರೆ, ಇಲ್ಲಿ ಉದ್ದಕ್ಕೆ ಒಂದು ಡಿರೈವೇಶನ್ ಕೊಟ್ಟಿದ್ದಾರೆ. ಓಕೆನಾ? ಇವತ್ತಿನ ಟಾಪಿಕ್ ಏನಿತ್ತು ಆ ಟಾಪಿಕ್ ಸಂಬಂಧಪಟ್ಟಾಗೆ ಉದ್ದಕ್ಕೊಂದು ಡಿರೈವೇಶನ್ ಕೊಟ್ಟಿದ್ದಾರೆ. ಈ ಡಿರೈವೇಶನ್ ಅನ್ನ ನಾನು ಇವಾಗ ಮಾಡಿಸ್ಬೇಕಾ? ನಾನು ಮಾಡ್ಸಕ್ ಹೋಗಲ್ಲ. ಯಾಕೆ ಸರ್? ಎಕ್ಸಾಮ್ ಅಲ್ಲಿ ಇದನ್ನ ಯಾರು ಕೇಳ್ಬಿಟ್ರೆ, ಎಕ್ಸಾಮ್ ಅಲ್ಲಿ ನಿಮ್ಮ ಅಪ್ಪನ ಹಣೆಗೂ ಇದನ್ನ ಕೇಳಲ್ಲ. ಯಾಕೆ ಕೇಳಲ್ಲ ಅಂತಂದ್ರೆ, ಆ ಡಿರೈವೇಶನ್ ಮಾಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಲೆಂದಿ ಇದೆ. ನಿಮ್ಮ ಎಕ್ಸಾಮ್ ನಲ್ಲೆಲ್ಲ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳೋದು ಎಷ್ಟು ಮಾರ್ಕ್? ಇಂದು ಮ್ಯಾಕ್ಸಿಮಮ್ ಕೇಳೋದು 5 ಮಾರ್ಕ್. ಸೊ ಈ ಡಿರೈವೇಶನ್ ಯಾವ ತರ ಇದೆಯಪ್ಪ ಅಂದ್ರೆ, ಇದು ಒಂದು 10 ಮಾರ್ಕ್ಸ್ ಕೊಡೋ ಲೆಕ್ಕದಲ್ಲಿದೆ ಈ ಡಿರೈವೇಶನ್. ಸೊ ಇದನ್ನ ಕೇಳಕ್ ಹೋದ್ರೆ ಏನಾಗುತ್ತೆ? ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಗಿಂತ ಜಾಸ್ತಿ ಮಾರ್ಕ್ಸ್ ಅನ್ನ ಡಿಮಾಂಡ್ ಮಾಡತ್ತಿದ್ದು. ಸೊ ಇದನ್ನ ಕೇಳಕ್ ಹೋಗಲ್ಲ ನಿಮ್ಗೆ. ಬಟ್ ಈ ಟಾಪಿಕ್ ಇಂದ ಕ್ವಶನ್ ಯಾವ ರೀತಿಯಾಗಿ ಬರ್ಬೋದು? ಯಾವ ರೀತಿಯಾಗಿ ಬರುತ್ತೆಪ್ಪ ಅಂತಂದ್ರೆ, ಆ ಡಿರೈವೇಶನ್ ಮಾಡಿದ್ಮೇಲೆ ಲಾಸ್ಟ್ ಅಲ್ಲಿ ಫೈನಲ್ ಆಗಿ ಒಂದು ಎಕ್ಸ್ಪ್ರೆಷನ್ ಸಿಗತ್ತಲ್ವಾ, ಆ ಎಕ್ಸ್ಪ್ರೆಷನ್ ಅನ್ನ ಬರೀರಿ ಅಂತ ಕೇಳ್ತಾರೆ ಅಷ್ಟೇ. ಸರಿನಾ? ಇವಾಗ ಆ ಎಕ್ಸ್ಪ್ರೆಷನ್ ಅನ್ನ ನಾನು ಬರೀತೇನೆ. ಯಾವ್ದ್ರ ಎಕ್ಸ್ಪ್ರೆಷನ್? ಟಾಪಿಕ್ ಏನಿತ್ತು? ಟಾಪಿಕ್ ಇದ್ದಿದ್ದು ಪೊಟೆನ್ಶಿಯಲ್ ಡ್ಯೂ ಟು ಆನ್ ಎಲೆಕ್ಟ್ರಿಕ್ ಡೈಪೋಲ್. ಹೌದಾ? ಪೊಟೆನ್ಶಿಯಲ್ ಬಗ್ಗೆ ಇತ್ತು. ಸೊ ಪೊಟೆನ್ಶಿಯಲ್ ಎಷ್ಟು ಬರುತ್ತಪ್ಪ ಅಂದ್ರೆ ಯೂಶುವಲಿ ನಿಮ್ಗೆ ಒಂದು ಟರ್ಮ್ ಬರುತ್ತಲ್ವಾ, 1/4πε0. ಅದು ಇಲ್ಲೂ ಬರುತ್ತೆ. ಸರಿನಾ? ಮತ್ತೆ ಏನು ಬರುತ್ತೆ? ಡೈಪೋಲ್ ಮೊಮೆಂಟ್ ಡಿವೈಡೆಡ್ ಬೈ r² ಅಂತ ಬರುತ್ತೆ. ಇದೇ ಎಕ್ಸ್ಪ್ರೆಷನ್ ನೀವು ಅಷ್ಟೆಲ್ಲ ದೊಡ್ಡ ಡಿರೈವೇಶನ್ ಮಾಡಿದಾಗ ಸಿಗೋ ಎಕ್ಸ್ಪ್ರೆಷನ್ ಯಾವುದು? ಇದು. ಸರಿನಾ? P ಅಂದ್ರೆ ಏನು? P ಅಂತಂದ್ರೆ ನಥಿಂಗ್ ಬಟ್ ಡೈಪೋಲ್ ಮೊಮೆಂಟ್. ಸಾರಿ, ಒಂದು ಟರ್ಮ್ ಮಾಡ್ತಾ ಇತ್ತು, ಇಲ್ಲಿ cos θ ಅಂತ ಬರಿಬೇಕು. ಸರಿನಾ? ಈಗ ಕಂಪ್ಲೀಟ್ ಆಯ್ತು ನಮ್ಮ ಡಿರೈವೇಶನ್. P ಅಂತಂದ್ರೆ ಏನು? P ಅಂತಂದ್ರೆ ಡೈಪೋಲ್ ಮೊಮೆಂಟ್ ಇದೆ, 2aq P ಅಂತಂದ್ರೆ. ಸರಿನಾ? ಈ cos θದಲ್ಲಿ θ ಅಂತಂದ್ರೆ ಏನು? ಇವಾಗ ಹೇಳ್ತೀನಿ ಕೇಳಿ. ನಮ್ಮ ಟಾಪಿಕ್ ಏನಿತ್ತು? ಟಾಪಿಕ್ ಇರೋದು ಪೊಟೆನ್ಶಿಯಲ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್. ಈಗ ಇಲ್ಲಿ ನಾನು ಡೈಪೋಲ್ ಇಟ್ಟಿದ್ದೇನೆ. ಹೌದಾ? ಸೊ ಈ ಡೈಪೋಲ್ ನ ಡಿಸ್ಟೆನ್ಸ್ ನಮ್ದು ಇದೆಲ್ಲ ಹೋಯ್ತು ಡಸ್ಟರ್. ಈ ಡೈಪೋಲ್ ನ ಡಿಸ್ಟೆನ್ಸ್ ಇರೋದು 2a. ಹೌದಾ? ಇಲ್ಲೊಂದು ಡೈಪೋಲ್ ಇಟ್ಟಿದ್ದೇನೆ. ಈ ಡೈಪೋಲ್ ನಿಂದ ನಾನು ಇಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಇಲ್ಲಿ ಯಾವ್ದೋ ಪಾಯಿಂಟ್ ಇದೆ. ನನಗೆ ಈ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟು ಬೇಕು ಅನ್ನೋದನ್ನ ನಾನು ಕಂಡುಹಿಡಿಬೇಕಾದ್ರೆ ನಾನು ಈ ಫಾರ್ಮುಲಾನ ಅಪ್ಲೈ ಮಾಡಬಹುದು. ಈ ಫಾರ್ಮುಲಾ ಡಿರೈವ್ ಮಾಡ್ಬೇಕಾದ್ರೆ ಹೇಗೆ ಮಾಡಿದಾರೆ ಗೊತ್ತಾ? ಇಟ್ಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್.
ಏನ್ ಮಾಡಿದಾರಪ್ಪ ಅಂತಂದ್ರೆ ಅವರು ಫಸ್ಟ್ ಈ ಒಂದು ಚಾರ್ಜ್ ಇಂದ ಇಲ್ಲಿ ಏನ್ ಪೊಟೆನ್ಶಿಯಲ್ ಬರುತ್ತೆ ಅಂತ ನೋಡಿದ್ದಾರೆ. ಆಮೇಲೆ ಇನ್ನೊಂದು ಚಾರ್ಜ್ ಇಂದ ಇಲ್ಲಿ ಏನ್ ಪೊಟೆನ್ಶಿಯಲ್ ಬರುತ್ತೆ ಅಂತ ನೋಡಿದ್ದಾರೆ. ಕೆಲವೊಂದು ಟರ್ಮ್ಸ್ ಅನ್ನ ಅವ್ರು ಕ್ಯಾನ್ಸಲ್ ಮಾಡಿ ಅದು ಇದು ಮ್ಯಾಥ್ಸ್ ಎಲ್ಲ ಮಾಡಿ ಫೈನಲ್ ಆಗಿ ಇಲ್ಲಿಗೆ ಅರೈವ್ ಆಗಿದ್ದಾರೆ ಅಷ್ಟೇ. ಓಕೆನಾ? ಸೊ ಆ ಹಂತದಲ್ಲಿ ಮಿಡ್ ಅಲ್ಲಿ ಅವರು ಒಂದ್ ಸ್ವಲ್ಪ ಕಾಂಪ್ಲೆಕ್ಸ್ ಮ್ಯಾಥ್ಸ್ ಅದು ಇದು ಯೂಸ್ ಮಾಡ್ಕೊಂಡಿರೋದ್ರಿಂದ ಡಿರೈವೇಶನ್ ಆ ರೀತಿ ಭಯಾನಕವಾಗಿ ಕಾಣಿಸ್ತಾ ಇದೆ. ಬಟ್ ಪರವಾಗಿಲ್ಲ, ನಿಮ್ಗೆ ಅದ್ರ ಅಗತ್ಯನೂ ಇಲ್ಲ. ನೀವು ಲಾಸ್ಟ್ ಫೈನಲ್ ಆಗಿ ಬರುವಂತ ಎಕ್ಸ್ಪ್ರೆಷನ್ ಒಂದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಇವಾಗ ಇದನ್ನ ಯಾವ್ದಕ್ಕೆ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತಲ್ವಾ? ಒಂದ್ ಡೈಪೋಲ್ ಕೊಟ್ಟಿದ್ದಾರೆ, ಇಲ್ಲಿ ಯಾವ್ದೋ ಪಾಯಿಂಟ್ ಇಟ್ಟಿದ್ದಾರೆ. ಈ ಪಾಯಿಂಟ್ ಅಲ್ಲಿ ಇದು ಪೊಟೆನ್ಶಿಯಲ್ ಎಷ್ಟು ಬರುತ್ತೆ ಅಂತ ಕಂಡಿಡಿರಿ ಅಂತ ಈ ಫಾರ್ಮುಲಾ ಹಾಕ್ಬೇಕು. ಈ ಫಾರ್ಮುಲಾ ಹಾಕ್ಬೇಕಾದ್ರೆ ಇಲ್ಲಿ ಆರ್ ಅಂತ ಕಾಣಿಸ್ತಾ ಇದೆ ಅಲ್ವಾ? ಆರ್ ಅಂತಂದ್ರೆ ಏನು? ಆರ್ ಅಂತಂದ್ರೆ ಈ ಪಾಯಿಂಟ್ ನಿಂದ ಡೈಪೋಲ್ಗೆ ಇರುವಂತ ಡಿಸ್ಟೆನ್ಸ್. ಸೊ ಈ ಪಾಯಿಂಟ್ ಇಂದ ಡೈಪೋಲ್ಗೆ ಇರೋ ಡಿಸ್ಟೆನ್ಸ್ ಅನ್ನ ನೀವು ಹೇಗೆ ಲೆಕ್ಕ ಮಾಡ್ತೀರಾ? ಈ ಡೈಪೋಲ್ ಇದೆಯಲ್ವಾ, ಈ ಡೈಪೋಲ್ ನ ಮಿಡ್ ಪಾಯಿಂಟ್ ಇಂದ ನೀವು ಈ ಡಿಸ್ಟೆನ್ಸ್ ಅನ್ನ ಲೆಕ್ಕ ಮಾಡಬೇಕು. ಸರಿನಾ? ಈ ಡೈಪೋಲ್ ನ ಮಿಡ್ ಪಾಯಿಂಟ್ ಇಂದ ಇದು ಎಷ್ಟು ದೂರ ಇದೆ ಅಂತ ಲೆಕ್ಕ ಮಾಡಿದ್ರೆ ಅದು ಆರ್ ನ ವ್ಯಾಲ್ಯೂ. ಓಕೆನಾ? ಪಿ ಅಂತಂದ್ರೆ ಗೊತ್ತು, ಡೈಪೋಲ್ ಮೊಮೆಂಟ್. ಸೊ 2a ಮತ್ತೆ ಈ ಚಾರ್ಜ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಡೈಪೋಲ್ ಮೊಮೆಂಟ್ ಸಿಗತ್ತೆ. ಹಾಗೆ ಈ ಕಾಸ್ ಥೀಟಾದಲ್ಲಿ ಥೀಟಾ ಅಂತ ಇದೆಯಲ್ವಾ, ಥೀಟಾ ಅಂದ್ರೆ ಏನು? ವೆರಿ ಸಿಂಪಲ್ ಗೈಸ್, ವೆರಿ ಸಿಂಪಲ್. ಈಗ ನೀವು ಡಿಸ್ಟೆನ್ಸ್ ಎಲ್ಲಿಂದ ಅಳಿತೀರಾ? ಈ ಪಾಯಿಂಟ್ಗೆ ಡಿಸ್ಟೆನ್ಸ್ ಅನ್ನ ಅಳಿಬೇಕು ತಾನೆ. ಡೈಪೋಲ್ ನ ಮಿಡಲ್ ನಿಂದ ಡಿಸ್ಟೆನ್ಸ್ ಅನ್ನ ಲೆಕ್ಕ ಮಾಡ್ತೀರಾ, ಹೌದಾ? ಸೊ ಈ ರೀತಿಯಾಗಿ ಡಿಸ್ಟೆನ್ಸ್ ಅನ್ನ ಲೆಕ್ಕ ಮಾಡ್ತೀರಾ, ಕರೆಕ್ಟಾ? ಸೊ ಈ ರೀತಿಯಾಗಿ ನೀವು ಡಿಸ್ಟೆನ್ಸ್ ಲೆಕ್ಕ ಮಾಡ್ಬೇಕಾದ್ರೆ ಇಲ್ಲೊಂದು ಆಂಗಲ್ ಕ್ರಿಯೇಟ್ ಆಗಿದೆಯಲ್ವಾ, ಇದನ್ನೇ ನಾವಿಲ್ಲಿ ಥೀಟಾ ಅಂತ ಕರ್ಕೊಂಡಿದ್ದದ್ದು ಅಷ್ಟೇ. ಓಕೆನಾ? ಈ ಆಂಗಲ್ ಏನಿತ್ತು ಇದೇ ಆಂಗಲ್ ಅನ್ನ ನಾವು ಥೀಟಾ ಅಂತ ಕರೆದಿದ್ದೀವಿ. ಸರಿನಾ? ಮತ್ತೇನು ಅಲ್ಲ, ಇಲ್ಲಿ ಇಷ್ಟು ಗೊತ್ತಾದ್ರೆ ಸಾಕು. ಇವಾಗ ನೀವು ಹೇಳಿ, ಇಲ್ಲಿ ನೀವು ಒಂದ್ ಸ್ವಲ್ಪ ಥಿಂಕ್ ಮಾಡ್ಬೇಕು. ಸರಿನಾ? ಇಲ್ಲಿ ನಾನು ಹೇಳೋದಂತೂ ಇಷ್ಟು ಈಸಿಯಾಗಿ ಹೇಳ್ಬಿಟ್ಟೆ. ಇಲ್ಲಿ ಬರುತ್ತೆ, ಇದು ಥೀಟಾ ಅಂದ್ರೆ ಇದು ಡೈಪೋಲ್ ಮೊಮೆಂಟ್ ಗೆ ಈ ಫಾರ್ಮುಲಾ. ಹಾಗೇನೆ ಡಿಸ್ಟೆನ್ಸ್ ಅಂತಂದ್ರೆ ಈ ಪಾಯಿಂಟ್ ನಿಂದ ಈ ಡೈಪೋಲ್ ನ ಮಿಡ್ ಪಾಯಿಂಟ್ ಇರೋ ಡಿಸ್ಟೆನ್ಸ್ ನಾನು ಈಸಿಯಾಗಿ ಹೇಳ್ಬಿಟ್ಟೆ. ಈ ಡಿಸ್ಟೆನ್ಸ್ ಏನಿದೆಯೋ ಇದನ್ನ ನಾವು ಆರ್ ಅಂತ ಕರೆಯೋದು. ಸರಿನಾ? ಈ ಡಿಸ್ಟೆನ್ಸ್. ಸೊ ಇವೆಲ್ಲ ನಮಗೆ ಗೊತ್ತು. ಇವಾಗ ನೀವು ಈ ಫಾರ್ಮುಲಾ ಬಗ್ಗೆನೇ ನೀವು ಒಂದ್ ಸ್ವಲ್ಪ ಥಿಂಕ್ ಮಾಡ್ಬೇಕು, ಈ ಫಾರ್ಮುಲಾ ಬಗ್ಗೆನೇ ನೀವು ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕು. ಆವಾಗಲೇ ನೀವು ಈ ಫಿಸಿಕ್ಸ್ ಅನ್ನ ಫೀಲ್ ಮಾಡೋದಕ್ಕೆ ಸಾಧ್ಯ. ಏನೇನಿದೆ ಇಲ್ಲಿ? ಈಗ ಸಪೋಸ್ ಈಗ ನೋಡಿ, ಈ ಕಡೆಗೆ ಇಟ್ಟಿದ್ದೀನಪ್ಪ, ಈ ಪಾಯಿಂಟ್ ಇಲ್ಲಿದೆ. ಸರಿನಾ? ಯಾವ ಕಡೆಗಿದೆ? ಈ ಪಾಯಿಂಟ್ ಅನ್ನೋದು ಸಪೋಸ್ ನಾನು ಈ ಮಿಡಲ್ ನಲ್ಲಿ ಒಂದು ಲೈನ್ ಹೇಳ್ಕೊಂಡೆ ಅಂತ ಇಟ್ಕೊಳ್ಳಿ. ಈ ರೀತಿ ಒಂದು ಲೈನ್ ಇದೆ. ಈಗ ಈ ಪಾಯಿಂಟ್ ಇರೋದು ಯಾವ ಕಡೆಗೆ? ಪಾಸಿಟಿವ್ ಚಾರ್ಜ್ ನ ಕಡೆಗಿದೆ, ಹೌದಾ? ಆವಾಗ ಪಾಯಿಂಟ್ ಈ ಕಡೆ ಇದ್ದಾಗ ನಮ್ಗೆ ಯಾವ ರೀತಿ ಆಂಗಲ್ ಕ್ರಿಯೇಟ್ ಆಯ್ತು? ಅಕ್ಯೂಟ್ ಆಂಗಲ್, ಲಘು ಕೋನ ಕ್ರಿಯೇಟ್ ಆಯ್ತು, ಹೌದಾ? 90 ಡಿಗ್ರಿಗಿಂತ ಕಮ್ಮಿ ಇರೋ ಆಂಗಲ್ ಕ್ರಿಯೇಟ್ ಆಯ್ತು. ಸೊ 90 ಡಿಗ್ರಿಗಿಂತ ಕಮ್ಮಿ ಇದೆ, 0 ಡಿಗ್ರಿಗಿಂತ ಜಾಸ್ತಿ ಇದೆ ಅಂದಾಗ ನಮ್ಗೆ ಏನ್ ಬರುತ್ತೆ? ಕಾಸ್ ಥೀಟಾ. ಈ ಥೀಟಾ ಏನ್ ಬರುತ್ತೆ? 1 ಡಿಗ್ರಿಯಿಂದ 90 ಡಿಗ್ರಿಗಿಂತ ಒಳಗಿದೆ, ಹೌದಾ? ಇದು ಅಕ್ಯೂಟ್ ಆಂಗಲ್ ಕ್ರಿಯೇಟ್ ಆಗಿದೆ. ಸೊ ಇವಾಗ ಥೀಟಾ ವ್ಯಾಲ್ಯೂ ಏನ್ ಬರುತ್ತೆ? ಥೀಟಾ ವ್ಯಾಲ್ಯೂ ಯಾವತ್ತಿದ್ರೂ ಪಾಸಿಟಿವ್ ಬರುತ್ತೆ, ಹೌದಾ? ಸೊ ಥೀಟಾ ವ್ಯಾಲ್ಯೂ ಪಾಸಿಟಿವ್ ಬರುತ್ತೆ. ಸೊ ಇಡೀ ಇಕ್ವೇಶನ್ ಏನಾಗುತ್ತೆ ಅವಾಗ? ಪಾಸಿಟಿವ್ ಅಂತ ಸಿಗುತ್ತೆ. ಸಪೋಸ್ ಈ ನಮ್ ಪಾಯಿಂಟ್ ಇತ್ತಲ್ವಾ, ಇಲ್ಲೆಲ್ಲೋ ಇತ್ತು ಅಂತ ಇಟ್ಕೊಳ್ಳಿ. ಪಾಯಿಂಟ್ ಇಲ್ಲೆಲ್ಲೋ ಇತ್ತು ಅಂತ ಇಟ್ಕೊಳ್ಳಿ. ಈಗ ಈ ಪಾಯಿಂಟ್ ಅಲ್ಲಿ ನಾನು ಪೊಟೆನ್ಶಿಯಲ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಆವಾಗ ಇದೇನಾಗತ್ತೆ? ಇಲ್ಲಿಗೆ ಬರುತ್ತೆ, ಹೌದಾ? ಯಾಕಂದ್ರೆ ಈ ಪಾಯಿಂಟ್ ಅಲ್ಲಿ ನಾನು ಇದು ಮಾಡ್ಬೇಕು. ಈಗ ಯಾವ ಆಂಗಲ್ ಆಯ್ತು? ಈಗ ವಿಶಾಲ ಕೋನ ಸಿಕ್ತು, 90 ಡಿಗ್ರಿಗಿಂತ ಜಾಸ್ತಿ ಇರೋ ಆಂಗಲ್ ಸಿಕ್ತು, ಹೌದಾ? ಸೊ ಕಾಸ್ 90 ಡಿಗ್ರಿಗಿಂತ ಜಾಸ್ತಿ ಇರೋದು ಯಾವ್ದಾದ್ರು ಆಂಗಲ್ ಹಾಕಿ ನೋಡ್ರು. ನಿಮ್ಮ ಕ್ಯಾಲ್ಕುಲೇಟರ್ ತಗೊಳ್ಳಿ, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ತಗೊಳ್ಳಿ, ಅಥವಾ ನಿಮ್ದು ಲಾಗ್ ಟೇಬಲ್ ನೋಡಿ, ಎಲ್ಲಾದ್ರೂ ನೋಡಿ. ನಾನು ನಿಮಗೆ ಲೈವ್ ಪ್ರೂಫ್ ತೋರಿಸ್ತೀನಿ, ಸರಿನಾ? ಈಗ ನಾನು ಇಲ್ಲಿ ಕಾಸ್ 90 ಡಿಗ್ರಿಗಿಂತ ಜಾಸ್ತಿ ಇರೋದು ಯಾವ್ದಾದ್ರು ಹಾಕ್ಬೇಕಲ್ವಾ? ನಾನು 120 ಡಿಗ್ರಿ ಅಂತ ತಗೋತೀನಿ, ಸರಿನಾ? ಸೈನ್ ತಗೊಂಡೆ, ಐ ಆಮ್ ಸಾರಿ, ಕಾಸ್ 120 ಡಿಗ್ರಿ ಅಂತ ತಗೋತೀನಿ. ಎಷ್ಟು ಬಂತಪ್ಪ? ಕಾಣಿಸ್ತಾ ಇದೆಯಾ ನಿಮ್ಗೆ? -0.5 ಅಂತ ಬಂತು, ಕರೆಕ್ಟಾ? ಸೊ -0.5 ಅಂದ್ರೆ ನಾವು ಯಾವತ್ತು 90 ಡಿಗ್ರಿಗಿಂತ ಜಾಸ್ತಿ ಆಂಗಲ್ ನ ಕಾಸ್ ತಗೋತೀವೋ ಆವಾಗ ಕಾಸ್ ಥೀಟಾದ ವ್ಯಾಲ್ಯೂ ಏನ್ ಬರುತ್ತೆ? ನೆಗೆಟಿವ್ ಬರುತ್ತೆ. ಸೊ ಯಾವಾಗ ಏನಾಗುತ್ತೆ? ಇಡೀ ವ್ಯಾಲ್ಯೂ ಏನಾಗುತ್ತೆ? ನೆಗೆಟಿವ್ ಅಂತ ಬರುತ್ತೆ. ಆವಾಗ ಪೊಟೆನ್ಶಿಯಲ್ ಹೇಗೆ ಬರುತ್ತೆ? ಆವಾಗ ಪೊಟೆನ್ಶಿಯಲ್ ನೆಗೆಟಿವ್ ಆಗಿ ಬರುತ್ತೆ. ಅಂದ್ರೆ ನಾವಿಲ್ಲಿ ಒಂದು ಕನ್ಕ್ಲೂಷನ್ ಬರಬಹುದು. ನಾವು ಕನ್ಸಿಡರ್ ಮಾಡಿರುವಂತ ಪಾಯಿಂಟ್ ಪಾಸಿಟಿವ್ ಚಾರ್ಜ್ ನ ಸೈಡ್ ಇದ್ರೆ ನಮಗೆ ಪೊಟೆನ್ಶಿಯಲ್ ಪಾಸಿಟಿವ್ ಆಗಿ ಸಿಗತ್ತೆ. ನಾವು ಕನ್ಸಿಡರ್ ಮಾಡಿರುವಂತ ಪಾಯಿಂಟ್ ನೆಗೆಟಿವ್ ಚಾರ್ಜ್ ನ ಹತ್ರದಲ್ಲಿದ್ರೆ ನಮ್ಗೆ ಇಡೀ ಪೊಟೆನ್ಶಿಯಲ್ ನೆಗೆಟಿವ್ ಆಗಿ ಸಿಗತ್ತೆ. ಕ್ಲಿಯರ್ ಆಯ್ತಾ ಗೈಸ್? ಕ್ಲಿಯರ್ ಆಯ್ತಾ? ಇವಾಗ ನೀವು ಒಂದ್ ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡ್ಬೇಕು. ನೀವು ಕಮೆಂಟ್ ಸೆಕ್ಷನ್ ಗೆ ಹೋಗಿ ಬರೀರಿ. ಇದಕ್ಕೆ ಆನ್ಸರ್ ನಾನ್ ಹೇಳೋದಕ್ ಹೋಗಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಹೇಳಲ್ಲ, ಸರಿನಾ? ಸೊ ಆಮೇಲೆ ಹೇಳ್ತೀನಿ. ಬಟ್ ನೀವು ಕಮೆಂಟ್ ಸೆಕ್ಷನ್ ಹೋಗಿ ಆನ್ಸರ್ ಮಾಡ್ಬೇಕು. ಸ್ವಂತ ಬುದ್ಧಿಯಿಂದ ಥಿಂಕ್ ಮಾಡಿ ಆನ್ಸರ್ ಮಾಡ್ಬೇಕು. ನಾನು ಈ ಕಡೆಗೆ ಅಂದ್ರೆ ಪಾಸಿಟಿವ್ ಚಾರ್ಜ್ ನ ಹತ್ರ ಇದ್ದಾಗ ನಮ್ಮ ಪೊಟೆನ್ಶಿಯಲ್ ನ ವ್ಯಾಲ್ಯೂ ಪಾಸಿಟಿವ್ ಬಂತು.
ನಾನು ಇಲ್ಲಿ ಯಾವ್ದಾದ್ರು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ, ನೆಗೆಟಿವ್ ಚಾರ್ಜ್ ನ ಹತ್ರದಲ್ಲಿರೋ ಯಾವ್ದಾದ್ರು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ ಅಂತಂದ್ರೆ ಪೊಟೆನ್ಶಿಯಲ್ ನ ವ್ಯಾಲ್ಯೂ ನೆಗೆಟಿವ್ ಬಂತು. ಈಗ ನಾನು ಸರಿ ಮಿಡಲ್ ನಲ್ಲಿ, ಕರೆಕ್ಟ್ ಆಗಿ ಮಿಡಲ್ ನಲ್ಲಿ ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದೆ. ಪಾಸಿಟಿವ್ ಚಾರ್ಜ್ ನ ಹತ್ರನೂ ಮಾಡ್ಲಿಲ್ಲ, ನೆಗೆಟಿವ್ ಚಾರ್ಜ್ ನ ಹತ್ರನೂ ಮಾಡ್ಲಿಲ್ಲ, ಕರೆಕ್ಟ್ ಆಗಿ ಮಿಡಲ್ ನಲ್ಲಿ ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದೆ. ಈಗ ಹೋಗಿ ಪೊಟೆನ್ಶಿಯಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆ ಪೊಟೆನ್ಶಿಯಲ್ ಪಾಸಿಟಿವ್ ಬರುತ್ತೋ, ನೆಗೆಟಿವ್ ಬರುತ್ತೋ, ಅಥವಾ ಮತ್ ಬೇರೆ ಏನಾದ್ರೂ ಬರುತ್ತೋ? ಒಂದ್ ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಅನ್ನ ಕಮೆಂಟ್ ಮಾಡಿ. ಥಿಂಕ್ ಮಾಡಿದ್ರ ಏನು ಬರ್ಬೇಕಾಯ್ತು? ಆಬ್ವಿಯಸ್ಲಿ ಕಂಡ್ರಪ್ಪ, 0 ಬರ್ಬೇಕಾಯ್ತು. ಯಾಕೆ? ಇದು ಪಾಸಿಟಿವ್ ಸೈಡು ಇಲ್ಲ, ನೆಗೆಟಿವ್ ಸೈಡು ಇಲ್ಲ, ಹಾಗಾದ್ರೆ ಮಧ್ಯದಲ್ಲಿದೆ, ಹೀಗಾಗಿ 0 ಬರ್ಬೇಕಾಯ್ತು. ಹೌದಾ? ಸೊ ಯಾವತ್ತೂ ಡೈಪೋಲ್ ನ ಮಿಡಲ್ ನಲ್ಲಿ ಬರುವಂತ ಈ ಪ್ಲೇನ್ ನಲ್ಲಿ, ಅಂದ್ರೆ ಅದರ ಈಕ್ವಟೋರಿಯಲ್ ಪ್ಲೇನ್ ನಲ್ಲಿ, ಈಕ್ವಟೋರಿಯಲ್ ಪ್ಲೇನ್ ಅಂದ್ರೆ ಏನು? ಈಕ್ವಟೋರಿಯಲ್ ಪ್ಲೇನ್ ಅಂದ್ರೆ ಈ ಡೈಪೋಲ್ ನ ಮಿಡಲ್ ನಲ್ಲಿ ಇರುವಂತ ಈ ಪ್ಲೇನ್, ಓಕೆನಾ? ಈ ಡೈಪೋಲ್ ನ ಮಿಡಲ್ ನಲ್ಲಿ ಇರುವಂತ ಈ ಪ್ಲೇನ್ ನಲ್ಲಿ ನೀವು ಯಾವುದೇ ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರು ಆ ಪಾಯಿಂಟ್ ನಲ್ಲಿ ಪೊಟೆನ್ಶಿಯಲ್ ಏನ್ ಬರುತ್ತೆ? 0ನೇ ಬರುತ್ತೆ. ಡೈಪೋಲ್ ನ ಮಿಡಲ್ ಯಾವತ್ತಿದ್ರು ಪೊಟೆನ್ಶಿಯಲ್ 0 ಇರುತ್ತೆ. ಆ ಪಾಯಿಂಟ್ ಏನಾದ್ರೂ ಪಾಸಿಟಿವ್ ಚಾರ್ಜ್ ನ ಸೈಡ್ ಇದ್ರೆ ಆವಾಗ ಪೊಟೆನ್ಶಿಯಲ್ ಪಾಸಿಟಿವ್, ಆ ಪಾಯಿಂಟ್ ಏನಾದ್ರೂ ನೆಗೆಟಿವ್ ಸೈಡ್ ಚಾರ್ಜ್ ನ ಸೈಡ್ ಇದ್ರೆ ಆವಾಗ ಪೊಟೆನ್ಶಿಯಲ್ ನೆಗೆಟಿವ್. ಮಧ್ಯದಲ್ಲಿದ್ರೆ ಇಟ್ ಈಸ್ ZERO ಸ್ಪೆಲ್ಲಿಂಗ್ ZERO. ಇವತ್ತಿನ ವಿಡಿಯೋದಲ್ಲಿ ಏನೇನೆಲ್ಲ ಕಲಿಬೇಕಾಗಿತ್ತು ಅದನ್ನ ಕಲ್ತಾಗಿದೆ ನಾವು. ಈಗ ಕಲ್ತಿರೋ ಕಾನ್ಸೆಪ್ಟ್ ಅನ್ನ ಗಟ್ಟಿ ಮಾಡ್ಕೋಬೇಕಲ್ವಾ? ಅಂದ್ರೆ ಏನ್ ಮಾಡ್ಬೇಕು? ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಬೇಕು. ಕ್ವಶನ್ಸ್ ತಗೊಂಡ್ಬಂದಿದ್ದೇನೆ, ನಿಮ್ಗೆ ಕಾಣಿಸ್ತಾ ಇದೆ. ಇದರಲ್ಲಿ ನಾನು ಸಾಲ್ವ್ ಮಾಡೋದು ಯಾವ್ದು ಗೊತ್ತಾ? ಒಂದನೇದನ್ನ ನಾನು ಸಾಲ್ವ್ ಮಾಡ್ಕೋತೇನೆ, ಎರಡನೇದನ್ನ ನಾನು ಸಾಲ್ವ್ ಮಾಡ್ಕೋತೇನೆ. ಈ ಮೂರನೇ ಕ್ವಶನ್ ಇದೆಯಲ್ವಾ, ಇದನ್ನ ನಿಮ್ಗೆ ನಾನು ಹೋಮ್ ವರ್ಕ್ ಆಗಿ ಕೊಡ್ತೇನೆ. ಓಕೆನಾ? ಮೂರನೇ ಕ್ವಶನ್ ಏನು? ಮೂರನೇ ಕ್ವಶನ್ ಹೋಮ್ ವರ್ಕ್. ಓಕೆನಾ? ಈ ಹೋಮ್ ವರ್ಕ್ ಕ್ವಶನ್ ಅನ್ನ ನೀವೇ ಖುದ್ದಾಗಿ ಸಾಲ್ವ್ ಮಾಡಬೇಕು. ಯಾಕಂದ್ರೆ ಮೂರನೇ ಕ್ವಶನ್ ಯಾವ ತರ ಇದೆಯಪ್ಪ ಅಂದ್ರೆ ನಿಮ್ಮ ಬೋರ್ಡ್ ಎಕ್ಸಾಮ್ ನಲ್ಲಿ ಕೇಳುವಂತಹ ನ್ಯೂಮರಿಕಲ್ ಪ್ರಾಬ್ಲಮ್ ತರ ಇದೆ. ಸೊ ನೀವು ಆ ಪ್ರಶ್ನೆನ ಓದ್ಬೇಕು, ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡಾದ್ಮೇಲೆ ಅದನ್ನ ಸಾಲ್ವ್ ಮಾಡ್ಬೇಕು. ನಿಮ್ಗೆ ಯಾವ ಆನ್ಸರ್ ಬಂತು ಅನ್ನೋದನ್ನ ನೀವು ಕಮೆಂಟ್ ಮಾಡ್ಬೇಕು. ಸರಿಯಾಗಿರೋ ಆನ್ಸರ್ ನ ಯಾರು ಕಮೆಂಟ್ ಮಾಡ್ತಾರೋ ಅವ್ರಿಗೆ ಹಾರ್ಟ್ ಅನ್ನ ಕೊಡ್ತೇನೆ. ಹಾಗಂತ ಈ ಮೂರನೇ ಕ್ವಶನ್ ಅನ್ನ ನಾನು ಸಾಲ್ವ್ ಮಾಡೋದೇ ಇಲ್ವಾ, ನಿಮ್ಗೆ ಆನ್ಸರ್ ಹೇಳೋದೇ ಇಲ್ವಾ? ಹೇಳ್ತೇನೆ. ಯಾವಾಗ ಹೇಳ್ತೇನೆ? ಈ ವಿಡಿಯೋ ಅಪ್ಲೋಡ್ ಆಗಿ ಆಲ್ಮೋಸ್ಟ್ ಒಂದ್ ದಿನ ಆದ್ಮೇಲೆ ಹೇಳ್ತೇನೆ. ಎಲ್ಲಿ ಹೇಳ್ತೇನೆ? ಮತ್ತೆ ಅದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ತೇನೆ? ಹಾಕಲ್ಲ. ಸೊ ನಮ್ದು ಆಲ್ರೆಡಿ ಕಲಿಯುಗ ಕ್ಲಾಸಸ್ ಇಂದು ವಾಟ್ಸ್ಆಪ್ ಚಾನಲ್ ಇದೆ, ಕಲಿಯುಗ ಕ್ಲಾಸಸ್ ಇನ್ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಆ ವಾಟ್ಸ್ಆಪ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದರ ಮೂರನೇ ಕ್ವಶನ್ ನ ಸೊಲ್ಯೂಷನ್ ಅನ್ನ ನಿಮ್ಗೆ ಕಳಿಸ್ಕೊಡ್ತೇನೆ. ಸರಿನಾ? ಸೊ ಒಂದು ಚಿಕ್ಕ ವಿಡಿಯೋ ಮಾಡಿ ನಿಮ್ಗೆ ಅಲ್ಲೇ ಟೆಲಿಗ್ರಾಮ್ ಚಾನಲ್, ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಾಕ್ಬಿಡ್ತೇನೆ. ಸೊ ಹೇಗೆ ಜಾಯ್ನ್ ಆಗ್ಬೇಕು? ನೀವು ಇನ್ನ ಜಾಯ್ನ್ ಆಗಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅಥವಾ ಪಿನ್ಡ್ ಕಾಮೆಂಟ್ ಅನ್ನ ನೀವು ಓಪನ್ ಮಾಡಿದ್ರೆ ಅದರಲ್ಲಿ ಲಿಂಕ್ ಇರುತ್ತೆ. ಸೊ ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋ ಮೂಲಕ ಹೋಗಿ ನಮ್ಮ ವಾಟ್ಸ್ಆಪ್ ಚಾನಲ್ ಹಾಗೆ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯ್ನ್ ಹಾಕೊಳ್ಳಿ. ಇವಾಗ ನಾವು ಮೊದಲನೇ ಪ್ರಶ್ನೆನ ಸಾಲ್ವ್ ಮಾಡೋಣ. ಇರೋದು ಯಾವುದು? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರೂ ಅಂತ ಕೇಳ್ತಾ ಇದ್ದಾರೆ. ಟ್ರೂ ಇರೋದು ಹೇಳೋದಲ್ಲ, ಇಲ್ಲಿ ನಾಟ್ ಟ್ರೂ ಇರೋದನ್ನ ಹೇಳ್ಬೇಕು. ಸೊ ಮೊದಲು ಏನ್ ಕೇಳ್ತಾ ಇದಾರಪ್ಪ? ಮೊದಲನೇ ಆಪ್ಷನ್ ಅಲ್ಲಿ ಏನಿದೆಯಪ್ಪ ಅಂದ್ರೆ ಮೊದಲನೇ ಆಪ್ಷನ್ ಅಲ್ಲಿ ಇರೋದು ಫಾರ್ ಪಾಯಿಂಟ್ ಚಾರ್ಜ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್, ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಕೇಳ್ತಾ ಇದ್ದಾರೆ. ಯಾವ್ದ್ರ ಬಗ್ಗೆ? ಫಾರ್ ಪಾಯಿಂಟ್ ಚಾರ್ಜ್ ಕೇಳ್ತಾ ಇದ್ದಾರೆ. ಸೊ ಚಾರ್ಜ್ಗೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ನ ಫಾರ್ಮುಲಾ ಹಾಕೋಬೇಕು. ಒಂದು ಪಾಯಿಂಟ್ ಚಾರ್ಜ್ ಇದ್ದಾಗ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಹೆಂಗ್ ಬರುತ್ತೆ? ಪೊಟೆನ್ಶಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಹೇಗ್ ಬರುತ್ತೋ 1/4πε0 ಇಂಟು Q ಡಿವೈಡೆಡ್ ಬೈ R ಅಂತ ಬರುತ್ತೆ. ಕರೆಕ್ಟಾ? ಎಲೆಕ್ಟ್ರಿಕ್ ಫೀಲ್ಡ್ ಆದ್ರೆ ಯಾವ ರೀತಿಯಾಗಿ ಬರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಆದ್ರೆ 1/4πε0 ಇಂಟು Q ಡಿವೈಡೆಡ್ ಬೈ R ಸ್ಕ್ವೇರ್ ಅಂತ ಬರುತ್ತೆ. ಇನ್ನ ಪೊಟೆನ್ಶಿಯಲ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್ ಯಾವ ರೀತಿಯಾಗಿ ಬರುತ್ತೆ? ಡೈಪೋಲ್ ಇದ್ದಾಗ ಯಾವ ರೀತಿಯಾಗಿ ಬರುತ್ತೆ? ಇವತ್ತೇ ಕಲ್ತಿದ್ದೀರಾ ಫಾರ್ಮುಲಾನ. ಸೊ ಯಾವ ರೀತಿ ಫಾರ್ಮುಲಾ ಬರುತ್ತೆ? 1/4πε0 ಇಲ್ಲೂ ಬರುತ್ತೆ ಇಂಟು P cos θ ಡಿವೈಡೆಡ್ ಬೈ R ಸ್ಕ್ವೇರ್ ಅಂತ ಬರುತ್ತೆ. ಹೌದಾ? ಇದು ಪೊಟೆನ್ಶಿಯಲ್ ಫಾರ್ ಅ ಪಾಯಿಂಟ್ ಚಾರ್ಜ್, ಇದು ಪೊಟೆನ್ಶಿಯಲ್ ಫಾರ್ ಅ ಡೈಪೋಲ್. ಓಕೆನಾ? ಇದು ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ ಅ ಪಾಯಿಂಟ್ ಚಾರ್ಜ್. ಸೊ ಈ ಮೂರು ಫಾರ್ಮುಲಾ ನಿಮ್ಗೆ ಜಸ್ಟ್ ಒಂದ್ಸಲ ರಿಕಾಲ್ ಮಾಡ್ಬಿಟ್ಟೆ ನಾನು, ಅದಕ್ಕೋಸ್ಕರನೇ ಬರ್ದಿರೋದು. ಸೊ ಮೊದಲನೇದ್ರಲ್ಲಿ ಏನ್ ಕೇಳ್ತಾ ಇದ್ದಾರೆ? ಪೊಟೆನ್ಶಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಈ ರೀತಿಯಾಗಿ ವೇರಿ ಆಗತ್ತಾ ಅಂತ ಕೇಳ್ತಾ ಇದ್ದಾರೆ. 1/R ನಂತೆ ವೇರಿ ಆಗತ್ತಾ? ಪೊಟೆನ್ಶಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಯಾವ್ದಿದ್ರಲ್ಲಿ? ಇದು. ಹೌದಾ? ಸೊ ಇದು 1/R ನಂತೆ ವೇರಿ ಆಗ್ತಾ ಇದೆ. ಹೌದಾ? ಕೆಳಗಡೆ R ಇದೆ ಅಂದ್ರೆ ಇದು 1/R ನ ಪ್ರಕಾರ ವೇರಿ ಆಗ್ತಾ ಇದೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನಿದೆಯೋ ಇದು ಸರಿಯಾಗಿರೋ ಸ್ಟೇಟ್ಮೆಂಟ್. ಸೊ ನಾವಿಲ್ಲಿ ಹುಡುಕ್ಬೇಕಾಗಿರೋದು ಯಾವುದು? ವಿಚ್ ಇಸ್ ನಾಟ್ ಟ್ರೂನೋ ಅದನ್ನ ನಾವು ಹುಡುಕ್ಬೇಕು. ಸೊ ಸರಿಯಾಗಿರೋದು ಒಂದೇ ಸರಿಯಾಗಿದೆ, ಸೊ ಅದು ಆನ್ಸರ್ ಅಲ್ಲ, ಇಲ್ಲಿ ತಪ್ಪಾಗಿರೋದಿಲ್ಲ ಆನ್ಸರ್. ಸೊ ಎರಡನೇದು ಏನ್ ಹೇಳ್ತಾ ಇದ್ದಾರೆ? ಫಾರ್ ಅ ಡೈಪೋಲ್, ಡೈಪೋಲ್ ಬಗ್ಗೆ ಇದೆ ಕ್ವಶನ್. ದ ಪೊಟೆನ್ಶಿಯಲ್ ಡಿಪೆಂಡ್ಸ್ ಆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ಪೊಸಿಷನ್ ವೆಕ್ಟರ್ ಅಂಡ್ ಡೈಪೋಲ್ ಮೊಮೆಂಟ್ ವೆಕ್ಟರ್. ಡೈಪೋಲ್ ಮೊಮೆಂಟ್ ವೆಕ್ಟರ್ ಇಂದ ಮ್ಯಾಗ್ನಿಟ್ಯೂಡ್, ಹಾಗೇನೆ ಪೊಸಿಷನ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಮೇಲೆ ನಮ್ಮ ಏನು ಪೊಟೆನ್ಶಿಯಲ್ ಡಿಪೆಂಡ್ ಆಗತ್ತೆ ಅಂತ ಹೇಳಿದ್ದಾರೆ.
ಸೊ ಕೇಳ್ತಾ ಇರೋದು ಯಾವ್ದ್ರ ಬಗ್ಗೆ, ಆಪ್ಷನ್ ಬಿ ಇರೋದು ಯಾವ್ದ್ರ ಬಗ್ಗೆ, ಆಪ್ಷನ್ ಬಿ ಇರೋದು ಪೊಟೆನ್ಶಿಯಲ್ ಡ್ಯೂ ಟು ಡೈಪೋಲ್ ಬಗ್ಗೆ. ಅಂದ್ರೆ ನಾವ್ ಯಾವ ಫಾರ್ಮುಲಾ ನೋಡ್ಬೇಕು, ಆಬ್ವಿಯಸ್ಲಿ ಈ ಫಾರ್ಮುಲಾನ ನೋಡ್ಬೇಕು. ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ, ಇದಂತೂ ಯಾವುದು ಡೈಪೋಲ್ ಮೊಮೆಂಟ್. ಸೊ ಡೈಪೋಲ್ ಮೊಮೆಂಟ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಸೊ ಅಲ್ಲಿ ಮತ್ತೊಂದು ಹೇಳಿದ್ದಾರೆ, ಪೊಸಿಷನ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ದಾರೆ. ಪೊಸಿಷನ್ ವೆಕ್ಟರ್ ನ ನಾವು ಯೂಶುವಲಿ ಆರ್ ನಿಂದ ಬರಿತೀವಿ, ಹೌದಾ. ಪೊಸಿಷನ್ ವೆಕ್ಟರ್ ನ ಈ ರೀತಿಯಾಗಿ ಬರಿತೀವಿ. ನಾವಿವಾಗ ಪೊಸಿಷನ್ ವೆಕ್ಟರ್ ನ ಮ್ಯಾಗ್ನಿಟ್ಯೂಡ್ ಅನ್ನ ಕನ್ಸಿಡರ್ ಮಾಡಬೇಕು. ಸೊ ಬರೀ ಮ್ಯಾಗ್ನಿಟ್ಯೂಡ್ ಅಂದ್ರೆ ಆರ್ ಅಂತ ನಾವು ಬರಿಬಹುದು, ಓಕೆನಾ. ಸೊ ಆರ್ ಮೇಲೆ ಅಂದ್ರೆ ಡಿಸ್ಟೆನ್ಸ್. ಸೊ ಇಲ್ಲಿ ನಾವು ಆರ್ ಅಂತ ಏನ್ ತಗೊಂಡಿದ್ದೇವೆ, ಡಿಸ್ಟೆನ್ಸ್ ತಗೊಂಡಿದ್ದೇವೆ. ಡಿಸ್ಟೆನ್ಸ್ ನ ಮೇಲೆ ಡಿಪೆಂಡ್ ಆಗ್ತಾ ಇದೆಯಾ ಇದು, ಹೌದಪ್ಪ, ಡಿಸ್ಟೆನ್ಸ್ ನ ಮೇಲೆ ಡಿಪೆಂಡ್ ಆಗ್ತಾ ಇದೆ, ಹೌದಾ. ಸೊ ಆಪ್ಷನ್ ಬಿ ನು ಏನಿದೆ ಇಲ್ಲಿ ಸರಿಯಾಗಿರೋ ಸ್ಟೇಟ್ಮೆಂಟ್ ಇದೆ. ಆಪ್ಷನ್ ಸಿ ನೋಡಿ, ದ ಪೊಟೆನ್ಶಿಯಲ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ವೇರೀಸ್ ಆಸ್ 1/r ಅಂತ ಹೇಳ್ತಾ ಇದ್ದಾರೆ, ಹೌದಾ. ಪೊಟೆನ್ಶಿಯಲ್ ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ನಾವು ಈ ಫಾರ್ಮುಲಾನೇ ನೋಡ್ಬೇಕಾಯ್ತು. ಇಲ್ಲಿ 1/r ನ ಪ್ರಕಾರ ಅದು ವೇರಿ ಆಗ್ತಾ ಇದೆಯಾ, 1/r ನ ಪ್ರಕಾರ ಅದು ವೇರಿ ಆಗ್ತಾ ಇಲ್ಲ. ಅದು ವೇರಿ ಆಗ್ತಾ ಇರೋದು ಹೇಗೆ, ಅದು ವೇರಿ ಆಗ್ತಾ ಇರೋದು 1/r² ನ ಪ್ರಕಾರ ವೇರಿ ಆಗ್ತಾ ಇದೆ. ಸೊ ನಮ್ಗೆ ತಪ್ಪಾಗಿರುವಂತ ಸ್ಟೇಟ್ಮೆಂಟ್ ಸಿಕ್ತು, ಅಂದ್ರೆ ಇಲ್ಲಿ ಸರಿಯಾಗಿರುವಂತ ಆಪ್ಷನ್ ಸಿಕ್ತು, ಹೌದಾ. ಯಾವ ಆಪ್ಷನ್ ಕರೆಕ್ಟ್, ಈ ಆಪ್ಷನ್ ಕರೆಕ್ಟ್. ಸೊ ಡಿ ಒಂದ್ಸಲ ನೋಡ್ಬಿಡೋಣ. ಡಿ ನಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಫಾರ್ ಅ ಪಾಯಿಂಟ್ ಚಾರ್ಜ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿಯಾಗಿ ಡಿಪೆಂಡ್ ಆಗ್ತಾ ಇದೆ, ಇದು 1/r² ನ ಪ್ರಕಾರ ಡಿಪೆಂಡ್ ಆಗ್ತಾ ಇದೆ, ಹೌದಾ. ಸೊ ಅವ್ರು ಅದನ್ನೇ ಹೇಳಿದ್ದಾರೆ. ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿರುವಂತ ಸ್ಟೇಟ್ಮೆಂಟ್ ಇದೆ. ನಾವಿಲ್ಲಿ ತಪ್ಪಾಗಿರೋದು ಹುಡುಕ್ಬೇಕು, ಹೀಗಾಗಿ ಸಿ ಅನ್ನೋದು ಇಲ್ಲ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಹೋಗೋಣವಾ. ನೆಕ್ಸ್ಟ್ ಇರೋದು ದ ರೇಷಿಯೋ ಆಫ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡ್ಯೂ ಟು ಅನ್ ಎಲೆಕ್ಟ್ರಿಕ್ ಡೈಪೋಲ್ ಇನ್ ದ ಎಂಡ್ ಆನ್ ಪೊಸಿಷನ್. ಎರಡು ಬಂದಿದೆ ಇಲ್ಲಿ, ಎರಡು ಟರ್ಮ್ ಬಂದಿದೆ. ಇದು ಈ ಕ್ವಶನ್ ನೋಡಿದಾಗ ನನಗೂ ಅರ್ಥ ಆಗ್ಲಿಲ್ಲ ಆಕ್ಚುಲಿ. ನಾನು ಅದು ಕೇಳಿದೆ, ಗೂಗಲ್ ಕೇಳಿದೆ, ಓಯ್ ಗೂಗಲ್ ಎಂಡ್ ಆನ್ ಪೊಸಿಷನ್ ಅಂತಂದ್ರೆ ಏನು, ಮತ್ತೊಂದು ಕೇಳಿದಾರೆ ಅವರು ಬ್ರಾಡ್ ಸೈಡ್ ಪೊಸಿಷನ್ ಅಂತಂದ್ರೆ ಏನು ಅಂತ. ಏನೂ ಇಲ್ಲ, ನಾವು ಕನ್ನಡ ಮೀಡಿಯಂನವರು, ನಮ್ಗೆ ಈ ರೀತಿ ಮೊದಲೇ ಸೀದಾ ಸಾದ ಇಂಗ್ಲಿಷ್ ಕೊಟ್ರೆ ನಾವು ಏನೋ ಒಂದು ಅರ್ಥ ಮಾಡ್ಕೋಬಹುದು. ಈ ಇಂಗ್ಲಿಷ್ ಅನ್ನ ತಿರ್ಚು ಮುರ್ಚಿ ಮಾಡಿ ಕೇಳಿದ್ರೆ ನಮಗೂ ಕಷ್ಟನೇ ಆಗತ್ತೆ. ಸೊ ಎಂಡ್ ಆನ್ ಪೊಸಿಷನ್ ಅಂದ್ರೆ ಬೇರೆ ಏನೂ ಇಲ್ಲ. ಅವ್ರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದಾರೆ ಅಂದ್ರೆ, ಒಂದು ಡೈಪೋಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹೌದಾ. ಡೈಪೋಲ್ ಅಲ್ಲಿ ಏನಿರುತ್ತೆ, ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಒಂದು ನೆಗೆಟಿವ್ ಚಾರ್ಜ್ ಇರುತ್ತೆ, ಕರೆಕ್ಟಾ. ಸೊ ಒಂದು ಪಾಸಿಟಿವ್ ಚಾರ್ಜ್, ಒಂದು ನೆಗೆಟಿವ್ ಚಾರ್ಜ್ ಇರುತ್ತೆ. ಎಂಡ್ ಆನ್ ಪೊಸಿಷನ್ ಅಂತಂದ್ರೆ ಇದು ನಮ್ ಡೈಪೋಲ್, ಇದ್ರದ್ದೊಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ. ಎಂಡ್ ಆನ್ ಪೊಸಿಷನ್ ಅಂತಂದ್ರೆ ಈ ತುದಿಯಲ್ಲಿರುವಂತ ಪೊಸಿಷನ್, ಎಂಡ್ ಗಳಲ್ಲಿ ಇರುತ್ತೆ. ಇದು ಒಂದ್ ಎಂಡ್, ಇದು ಒಂದ್ ಎಂಡ್. ಈ ಡೈಪೋಲಿಗೆ ಇರೋದು ಎರಡು ಎಂಡ್, ಇದು ಒಂದ್ ಎಂಡ್, ಇದೊಂದ್ ಎಂಡ್. ಸೊ ಈ ಎಂಡ್ ಆನ್ ಪೊಸಿಷನ್ ಇಲ್ಲಿ ಮತ್ತೆ ಇಲ್ಲಿ ಇಟ್ಟಾಗ ಅಂತ ಕೇಳ್ತಾ ಇದಾರೆ, ಅದು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗೇನೆ ಬ್ರಾಡ್ ಸೈಡ್ ಪೊಸಿಷನ್ ಅಂತಂದ್ರೆ ಅಲ್ಲೇ ಕೇಳಿದಾರಲ್ವಾ, ಬ್ರಾಡ್ ಸೈಡ್ ಪೊಸಿಷನ್ ಅಂತಂದ್ರೆ, ಬ್ರಾಡ್ ಸೈಡ್ ಪೊಸಿಷನ್ ಅಂತಂದ್ರೆ ಬೇರೇನು ಅಲ್ಲ, ಈ ಡೈಪೋಲ್ ನ ಮಿಡಲ್ ನಲ್ಲಿ ಇರುವಂತ ಯಾವ್ದಾದ್ರು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಬೇಕು, ಓಕೆನಾ. ಸೊ ಡೈಪೋಲ್ ನ ಮಿಡಲ್ ನಲ್ಲಿ ಇರುವಂತ ಯಾವ್ದಾದ್ರು ಪಾಯಿಂಟ್ ನಮ್ಗೆ ಆಲ್ರೆಡಿ ಗೊತ್ತು. ಡೈಪೋಲ್ ನ ಮಿಡಲ್ ನಲ್ಲಿ ಯಾವ್ದಾದ್ರು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಡೈಪೋಲ್ ನ ಮಿಡಲ್ ನಲ್ಲಿ ಯಾವ್ದಾದ್ರು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅದು ಅದರ ಪೊಟೆನ್ಶಿಯಲ್ ಪಾಸಿಟಿವ್ ಬರಲ್ಲ, ನೆಗೆಟಿವ್ ಬರಲ್ಲ, ಪಾಸಿಟಿವ್ ನೆಗೆಟಿವ್ ಗಳ ಮಧ್ಯದಲ್ಲಿರೋ ಝೀರೋ ಬರುತ್ತೆ ಅಂತ. ಸೊ ಮಧ್ಯದಲ್ಲಿರೋ ಯಾವುದೇ ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡಿದ್ರು ಅಲ್ಲಿ ಪೊಟೆನ್ಶಿಯಲ್ ಹೇಗೆ ಬರುತ್ತೆ, ಪೊಟೆನ್ಶಿಯಲ್ ಝೀರೋ ಬರುತ್ತೆ. ಬಟ್ ನಮ್ಗೆ ಅವರು ಪ್ರಶ್ನೆಯಲ್ಲಿ ಕೇಳ್ತಾ ಇರೋದೇನು, ಪ್ರಶ್ನೆಯಲ್ಲಿ ಕೇಳ್ತಾ ಇರೋದು ರೇಷಿಯೋ ಆಫ್, ಈಗ ಏನು ಎರಡು ಹೇಳಿದ್ದೀನಲ್ವಾ, ಎಲೆಕ್ಟ್ರಿಕ್ ಎಂಡ್ ಆನ್ ಪೊಸಿಷನ್ ಮತ್ತೆ ಬ್ರಾಡ್ ಸೈಡ್ ಪೊಸಿಷನ್, ಅಂದ್ರೆ ಎಂಡ್ ನಲ್ಲಿರೋ ಪೊಸಿಷನ್ ಮತ್ತೆ ಬ್ರಾಡ್ ಸೈಡ್ ಪೊಟೆನ್ಶಿಯಲ್ ನ ರೇಷಿಯೋ ಕೇಳ್ತಾ ಇದ್ದಾರೆ, ಹೌದಾ. ಸೊ ಎಂಡ್ ಆನ್ ಪೊಸಿಷನ್ ನಲ್ಲಿ ಯಾವುದೋ ಒಂದು ವ್ಯಾಲ್ಯೂ ಬರುತ್ತೆ, ಎಂಡ್ ಆನ್ ಪೊಸಿಷನ್ ಯಾವುದೋ ವ್ಯಾಲ್ಯೂ, ಸಮಥಿಂಗ್ ವ್ಯಾಲ್ಯೂ ಬರುತ್ತೆ, ಹೌದಾ. ರೇಷಿಯೋ ವಿತ್ ರೇಷಿಯೋ ಯಾವ್ದಕ್ಕೆ ಕೇಳಿದ್ದಾರೆ, ರೇಷಿಯೋ ಯಾವ್ದಕ್ಕೆ ಕೇಳಿದ್ದಾರೆ, ಎಂಡ್ ಆನ್ ಪೊಸಿಷನ್ ಟು ಬ್ರಾಡ್ ಸೈಡ್ ಪೊಸಿಷನ್, ಹೌದಾ. ಬ್ರಾಡ್ ಸೈಡ್ ಅಂದ್ರೆ ಮಿಡಲ್ ನಲ್ಲಿರೋ ಪೊಸಿಷನ್, ಮಿಡಲ್ ನಲ್ಲಿರೋ ಪೊಸಿಷನ್ ನಲ್ಲಿ ಪೊಟೆನ್ಶಿಯಲ್ ಎಷ್ಟು ಬರುತ್ತೆ, ಪೊಟೆನ್ಶಿಯಲ್ ಝೀರೋ ಬರುತ್ತೆ. ಸೊ ಸಮಥಿಂಗ್ ಡಿವೈಡೆಡ್ ಬೈ ಝೀರೋ ಅನ್ನೋದು ನಮ್ಮ ಆಪ್ಷನ್. ಸೊ ಸಮಥಿಂಗ್ ಡಿವೈಡೆಡ್ ಬೈ ಝೀರೋ ಅಂತಂದ್ರೆ ನಾಟ್ ಡಿಫೈನ್ಡ್ ಆಗಬೇಕು, ನಾಟ್ ಡಿಫೈನ್ಡ್ ಅಂತೆಲ್ಲೂ ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ. ಬಟ್ ಈ ಸಮಥಿಂಗ್ ಡಿವೈಡೆಡ್ ಬೈ ಝೀರೋ ಅಂದ್ರೆ ಇನ್ಫಿನಿಟಿ ಅಂತಾನು ನಾವು ಹೇಳಬಹುದು. ಹೀಗಾಗಿ ಇನ್ಫಿನಿಟಿ ಅನ್ನೋದು ಸರಿಯಾಗಿರೋ ಆನ್ಸರ್, ಓಕೆನಾ. ಸೊ ಸರಿಯಾಗಿರೋ ಆನ್ಸರ್ ಇನ್ಫಿನಿಟಿ. ನೆಕ್ಸ್ಟ್ ಇರೋದು ಮೂರನೇ ಕ್ವಶನ್. ಇದನ್ನ ನೀವೇ ಖುದ್ದಾಗಿ ಕ್ವಶನ್ ಓದ್ಕೊಂಡು ನೀವೇ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿ ಏನ್ ಆನ್ಸರ್ ನಿಮ್ದು ಬರುತ್ತೆ ಅಂತ ನೋಡೋಣ. ಸರಿಯಾಗಿರೋ ಆನ್ಸರ್ಗೆ ನಾನು ಕಲಿಯುಗ ಕ್ಲಾಸಸ್ ಕಡೆಯಿಂದ ಹಾರ್ಟ್ ಕೊಡ್ತೇನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಪ್ಲೀಸ್ ವಿಡಿಯೋ ನೋಡಿದ್ದೀರಾ ಅಂತಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಸರಿನಾ. ಯಾಕಂದ್ರೆ ಫ್ರೀ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಲೈಕ್ಸು ಕಮೆಂಟ್ಸು ಇದೇ ನನಗೆ ಪ್ರೋತ್ಸಾಹ, ಇದೇ ನನಗೆ ಮೋಟಿವೇಟ್ ಮಾಡುವಂಥದ್ದು. ಸೊ ಪ್ಲೀಸ್ ಲೈಕ್ ಮಾಡೋದನ್ನೆಲ್ಲ ಮರಿಬೇಡಿ, ಸರಿನಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.